ಮೋಷನ್ ಆಗುತ್ತೆ, ಬಟ್ ಇಟ್ಸ್ ಇನ್ಕಂಪ್ಲೀಟ್ ಆಗಿರೋ ಸೆನ್ಸ್ ಇದೆ. ದಟ್ ಮೀನ್ಸ್ ಐ ಪಾಸ್ ನಾರ್ಮಲಿ ಇನ್ ಸ್ಟೂಲ್ಸ್ ಆರ್ ನಾರ್ಮಲ್, ಬಟ್ ಇಟ್ ಈಸ್ ಇನ್ಕಂಪ್ಲೀಟ್ ಎವಾಕ್ಯೂಯೇಟ್ ಫೀಲಿಂಗ್ ಇರುತ್ತೆ. ಹೋಲ್ ಡೇ ವಿಲ್ ಬಿ ಡಲ್ ಇಫ್ ದಟ್ ಹ್ಯಾಪನ್ಸ್. ಅದೇ ವಾಟ್ ಇಸ್ ದ ರೀಸನ್ ಡಾಕ್ಟರ್ ಫಾರ್ ದಟ್? ಆ ತರ ಆದಾಗ ನೀವು ತುಂಬಾ ಪ್ರೆಷರ್ ಹಾಕ್ಬೇಕಾಗತ್ತಾ? ಆ ಪ್ರೆಷರ್ ಕೂಡ ಹಾಕಬೇಕಾಗುತ್ತೆ. ಓಕೆ, ಅವಾಗ ಒಳಗಡೆಯಿಂದ ಏನಾರೋ ತಳ್ಳಿದ್ರೆ ಅಥವಾ ಮಾಂಸ ಏನಾರೋ ಆಚೆ ಬರುತ್ತೆ ಅನ್ಸುತ್ತಾ? ಸ್ವಲ್ಪ ಬರೋ ತರ ಆಗುತ್ತೆ, ಮಾಂಸ ಬರೋ ತರ ಆಗುತ್ತೆ. ಅವಾಗ ನೀವೇನ್ ಮಾಡ್ತೀರಾ? ಅದನ್ನ ಮತ್ತೆ ಪುಷ್ ಮಾಡ್ಬೇಕಾ? ಅವಾಗ ಕ್ಲಿಯರ್ ಆಗುತ್ತಾ? ಅವಾಗ ಪುಷ್ ಮಾಡಿದ್ರು ಆಗಲ್ಲ ಡಾಕ್ಟರ್ ಒಂದು ಸರಿ. ಓಕೆ, ಅಲ್ಲೇ ಹೊರಗಡೆನೆ ನಿಂತಾಗೆ ಹೊರಗಡೆನೆ ಯಾವ್ದು ಟ್ಯಾಪ್ ಕ್ಲೋಸ್ ಆದಂಗೆ ನಿಂತೋಗ್ಬಿಡುತ್ತೆ ಅಷ್ಟೇ. ಬ್ಲೀಡಿಂಗ್ ಸ್ವಲ್ಪ ಬ್ಲೀಡಿಂಗ್ ರೇರ್ ಆಗುತ್ತೆ ಡಾಕ್ಟರ್, ಒಂದೊಂದ್ಸರಿ ಆಗುತ್ತೆ. ಓಕೆ, ನಿಮ್ಗೆ ರೇರ್ ಕೇಸಸ್ ಅಲ್ಲಿ ಓಕೆ ನಿಮ್ಗೆ ಮೋಷನ್ ಗೆ ಅರ್ಜೆಂಟ್ ಹೋಗ್ಬೇಕು ಅಂತ ಫೀಲಿಂಗ್ ಬರುತ್ತೆ ಡಾಕ್ಟರ್. ಬಂದ ಮೇಲೆ ಆಫ್ಟರ್ ದಟ್ ಇಟ್ ಸ್ಟಾಪ್ಸ್ ಟೋಟಲಿ. ಆಮೇಲೆ ಏನಾಗುತ್ತೆ, ಇನ್ನೊಂದ್ಸರಿ ಅದು ಇನ್ಕಂಪ್ಲೀಟ್ ಎವಾಕ್ಯೂಯೇಟ್ ಹತ್ರ ಫೀಲಿಂಗ್ ಇರುತ್ತೆ. ಇಟ್ ಇಸ್ ನಾಟ್ ಎವಾಕ್ಯೂಯೇಟೆಡ್ ಪ್ರಾಪರ್ಲಿ ಅಂತ. ಸೊ ಕಂಪ್ಲೀಟ್ ಎವಾಕ್ಯೂಯೇಟ್ ವಿಲ್ ಫೀಲ್ ರಿಫ್ರೆಶ್ಡ್ ಅಂಡ್ ಟೇಕ್ ವಿಶ್ ಟು ಈಟ್ ಅಂಡ್ ಕಂಟಿನ್ಯೂ ವಿತ್ ದ ಡೇ ಆಕ್ಟಿವಿಟೀಸ್. ಇನ್ಕಂಪ್ಲೀಟ್ ಮೋಷನ್ ಆಗಿದ್ರಿಂದ ಇಟ್ ವಿಲ್ ಹ್ಯಾವ್ ಒಂಥರ ಸ್ಲಗ್ಗಿಶ್ ಫೀಲಿಂಗ್ ಇರುತ್ತೆ. ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತು? ಇವಾಗ ಅಷ್ಟೇ ಸ್ಟಾರ್ಟ್ ಆಗಿರೋದು? ಮುಂಚಿಂದ ನಿಮ್ಗೆ ಹಿಂಗೆ ಇತ್ತಾ? ಮುಂಚೆಯಿಂದ ಇದೆ ಡಾಕ್ಟರ್, ತುಂಬಾ ದಿನದಿಂದ ಇದೆ, ಆತರ ತುಂಬಾ ವರ್ಷದಿಂದ ಇದೆ. ಓಕೆ, ಇವಾಗ ಸಡನ್ ಆಗಿ ಏನಾರೋ ನಿಮ್ಗೆ ತೂಕ ಕಡಿಮೆ ಆಗಿದ್ಯಾ ಅಥವಾ ನಿಮ್ಗೆ ಹಸಿವು ಕಡಿಮೆ ಆಗಿದ್ಯಾ? ಹಸಿವು ಕಡಿಮೆ ಆಗಿದೆ ಡಾಕ್ಟರ್, ಸ್ವಲ್ಪ ಶುಗರ್, BP, ಥೈರಾಯ್ಡ್ ಅದೆಲ್ಲ ನಾರ್ಮಲ್ ಆಗಿದೆ ಡಾಕ್ಟರ್. ಆಲ್ ದೀಸ್ ಪ್ಯಾರಾಮೀಟರ್ಸ್ ನಾರ್ಮಲ್ ಇದೆ. ಓಕೆ, ಸೊ ನಿಮ್ಗೆ ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಅಲ್ಲಿ ಚೆಕ್ ಮಾಡಿ ಅಲ್ಲಿ ಬ್ಲಾಕ್ ಏನಾರೋ ಇದೆಯಾ ನೋಡ್ಬೇಕಾಗತ್ತೆ. ಅದು ಬ್ಲಾಕ್ ಇದ್ರೆ ಅದನ್ನ ಟ್ರೀಟ್ಮೆಂಟ್ ಮಾಡಬೇಕು. ಬ್ಲಾಕ್ ಏನು ಇಲ್ಲ ಅಂತ ಅಂದ್ರೆ ಅದಕ್ಕೆ ಯಾಕಲ್ಲಿ ತಡಿತಾ ಇದೆ ಅನ್ನೋದು ನಾವು ಕ್ಯಾಮ್ರಾ ಹಾಕಿ ಒಂದ್ಸಲ ಚೆಕ್ ಮಾಡಿ ನೋಡ್ತೀವಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಈ ತರ ನಿಮ್ಗೆ ಕೂಡ ಪ್ರಾಬ್ಲಮ್ ಇದ್ರೆ, ನಿಮ್ದು ವಯಸ್ಸೇನು, ಮತ್ತೆ ನಿಮ್ಗೆ ಫ್ಯಾಮಿಲಿಯಲ್ಲಿ ಯಾರಿಗಾರೋ ಕ್ಯಾನ್ಸರ್ ಹಿಸ್ಟ್ರಿ ಇದೆಯಾ, ಅಥವಾ ನಿಮ್ಗೇನೆ ಮುಂಚೆ ಏನಾರೋ ಪೈಲ್ಸ್ ಆಪರೇಷನ್ ಆಗಿದ್ಯಾ, ಅಥವಾ ಬೇರೆ ಏನಾರೋ ನೀವು ಹೆಂಗಸರಾದ್ರೆ ತುಂಬಾ ನಾರ್ಮಲ್ ಡೆಲಿವರಿಗಳಾಗಿದ್ಯಾ, ಅಥವಾ ತುಂಬಾ ನಿಮ್ಗೆ ವಯಸ್ಸಾಗಿ ನಿಮ್ಗೆ ಅಲ್ಲಿ ವೀಕ್ ಆಗ್ತಾ ಇದೆಯಾ, ಅದು ಪೆಲ್ವಿಕ್ ಫ್ಲೋರ್ ಅಂತ ಹೇಳ್ತೀವಿ, ಮಾಂಸದ್ದು ಮಸಲ್ ವೀಕ್ನೆಸ್ ಏನಾರೋ ಆಗಿದ್ಯಾ, ಈ ತರ ಬೇರೆ ಬೇರೆ ಕಾರಣಗಳಿರುತ್ತೆ. ಸೊ ಅದು ಯಾವ್ದ್ರಿಂದ ನಿಮ್ಗೆ ಕ್ಲಿಯರ್ ಆಗಿ ಆಗ್ತಾ ಇಲ್ಲ ಮೋಷನ್ನು, ಮತ್ತೆ ಮತ್ತೆ ಹೋಗ್ಬೇಕಾಗತ್ತೆ, ಅಥವಾ ಮಾಂಸ ಆಚೆ ಬರುತ್ತೆ, ಬೆರಳು ಹಾಕಿ ತೆಗಿಬೇಕಾಗತ್ತೆ, ಈ ತರದಕ್ಕೆ ಕಾರಣ ಏನು ಅಂತ ನೋಡ್ಬಿಟ್ಟು ಅದಕ್ಕೆ ಬೇರೆ ಸ್ಕ್ಯಾನ್ಸ್ ಗಳನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಪ್ರಥಮವಾಗಿ ನಾವು ಕೊಲೊನೋಸ್ಕೋಪಿ ಅನ್ನೋ ಸ್ಕ್ಯಾನ್ ಮಾಡ್ತೀವಿ, ಅಲ್ಲಿ ಏನು ಗೆಡ್ಡೆ ಇಲ್ಲ, ಬ್ಲಾಕ್ ಇಲ್ಲ, ಕ್ಯಾನ್ಸರ್ ಇಲ್ಲ ಅನ್ನೋ ಚೆಕ್ ಮಾಡಕ್ಕೆ. ಆಮೇಲೆ ನೋಡ್ಕೊಂಡು ಅಗತ್ಯ ಇದ್ರೆ MRI ಸ್ಕ್ಯಾನ್ ಅಥವಾ ಡೆಫಿಕೋಗ್ರಫಿ ಸ್ಕ್ಯಾನ್ಸ್ ಅನ್ನೋ ತರ ನಾವು ಬರ್ಕೊಡ್ತೀವಿ. ಅದನ್ನ ನೋಡ್ಕೊಂಡು ನಿಮ್ಗೆ ನಾವು ಲೈಫ್ ಸ್ಟೈಲ್ ಚೇಂಜಸ್ ಹೇಳ್ಕೊಡ್ತೀವಿ, ಇಲ್ಲ ರೇರ್ ಕೇಸಸ್ ಅಲ್ಲಿ ಆಪರೇಷನ್ ಮಾಡಿ ಸರಿ ಮಾಡ್ಬೇಕಾಗುತ್ತೆ.